ಆಗ್ತೈತಿ. ಅದಕ್ಕಾಗಿ ನಾವು ಬಡ್ಕೊಳ್ಳೋದಿರಪ್ಪ ಅಂದ್ರೆ ಉಳಿದ ಬೆಳೆಗಳಿಗೂ ಸಹಿತ ಬೆಲೆ ಸಿಗುವಂಗೆ ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಮಾಡಿದ್ರೆ ಪಾಪ ಬೇರೆ ಬೆಳೆ ಬೆಳೀತಾರೆ. ಇದ್ಯಾಕೆ ಕಬ್ಬಾಗಿ ಬೆಳಿಬೇಕಾಯ್ತು ಪಾಪ ರೈತರು. ಸರ್ಕಾರಿ ಬದಲಾಗಿ ಒಂದು ಸ್ವಲ್ಪ ನಿರ್ಧಾರ ತಗೋಬೇಕಾಗಿದೆ. ಇದು ಭಾಳ ಅವಶ್ಯದ. ನೀರು ಗೋಡೌನ್ ಎರಡು ರೈತರು ಕೊಟ್ಟರಪ್ಪ ಅಂತಂದ್ರೆ ಅವ್ರು ಮಾರ್ಕೆಟ್ ಮಾಡ್ಕೊಳ್ತಾರೆ ನಿಶ್ಚಿತವಾಗಿ. ಅಷ್ಟು ಬುದ್ಧಿವಂತರು ಆಗ್ತಾ ಇದ್ದಾರೆ ಇವತ್ತು ನಮ್ಮ ರೈತರು. ಹೌದು, ಕಲ್ತದ್ದು ಕಡಿಮೆ ಬರ್ಬೋದು, ಬಟ್ ತಿಳುವಳಿಕೆ ಬರಲಿಕ್ಕತ್ತದೆ ಇವತ್ತು. ಆದರೆ ಇಟ್ಕೊಳ್ಳಿಕ್ಕೆ ಆಗಿಲ್ಲಲ್ಲ. ಮತ್ತು ಕಬ್ಬಿಗೆ ಈ ಪರಿಸ್ಥಿತಿ. ಕಾನೂನು ಅದ ನಿಮ್ಮದು. ಕಾನೂನು ಮಾಡಿದ್ರೆ MSP ಎದ್ದು ಮಾಡ್ತಾಯಿಲ್ಲ ಸರ್ಕಾರ. ಏನೋ MSP ಕೊಡ್ತೀವಲ್ಲ ಅಂತ ಮೋದಿಯವರು ಅಂತಾರೆ, ಇವರು ಅಂತಾರೆ. ಮೋದಿಯವರು ನಾವು MSP ಫುಲ್ ಕೊಡ್ತೀವ್ರಿಪ್ಪ ಅಂತ ಹೇಳ್ತಾರೆ. ಸರ್ಕಾರ ಎಷ್ಟು ಕೊಡ್ಕೊಳ್ತಿದ್ರಾಗ ಬೆಳೆದ್ರಾಗ ಕೆಲವು ರೈತರಿಗೆ ಬುದ್ಧಿವಂತರಿಗೆ ಹೆಲ್ಪ್ ಆಗೈತೆ. ಉಳಿದವ್ರಿಗೆ ಗೋವಿಂದ ಬೆಳೆ ಒಯ್ದ್ರೊಳಗ ಟೈಮ್ ಬಾಗಿಲು ಹಾಕಿರ್ತೈತಿ, ಎಲ್ಲ ಹೊರಗೆ ಮಾರ್ಕೋರಿ ಅಂತ ಹೇಳ್ತಾರೆ. ಪ್ರೈವೇಟ್ದವ್ರಂತೆ ಬೆಂಬಲ ಬೆಲೆ ಅಂತ ಕೊಡೋದೇ ಇಲ್ಲ. ಇಲ್ಲಿ ನಮ್ಮ ಕಡೆ ಬೇಡ ಅರಾಗ ಸಾಕಷ್ಟು ಅದಾವ. ಮತ್ತೆ ಅದರ ಕಾಳು ಸರಿ ಇಲ್ಲ, ಅದಿಲ್ಲ, 108 ವಾದಗಳು ಪ್ರತಿಯೊಂದು ಬೆಳೆಗಿರು. ಮತ್ತು ಕಾಯಿಪಲ್ಯ ಮಾಡಿದ್ರೆ ಪ್ರತಿನಿತ್ಯ ಕಾಯಿಪಲ್ಯ ಒಯ್ಯುವಂಥ ಮಾರುವಂಥ ಒಂದು ವ್ಯವಸ್ಥೆ ಅಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಕಾಳು ಬೆಳೀತಾರೆ, ಕಾಳು ಒಣಗಿಸಿಡ್ತಾರೆ. ಅದು ಹಿಟ್ಟು ಮೇಲೆ ಅವಕ್ಕೆ ಏನೇನು ಹುಳುಗಳು ನಿಮ್ಗೆ ಗೊತ್ತದ. ಪ್ರತಿಯೊಂದು ಕಾಳಿಗೆ ಇವತ್ತು ನೀವು ಹೆಸರು ಕಾಳಕ್ಕೆ ಒಣಗಿಸಿಡ್ರಿ, ಕಡ್ಲಿ ಒಣಗಿಸಿಡ್ರಿ, ಮತ್ತೆ ಒಣಗಿಸಿಡ್ರಿ. ಒಂದು ಲಿಮಿಟೇಷನ್ ಇರ್ತೈತೆ ಅದಕ್ಕೆ. ಆ ಲಿಮಿಟದೊಳಗೆ ಮಾರಬೇಕು. ಮತ್ತು ಮಣ್ಣಿಂದಲ್ಲಿ ಒಯ್ದ್ರೆ ಒಂದು 2-3 ಕ್ವಿಂಟಲ್ ಒಯ್ದ್ರೆ ಧನದಿರ್ತದೆ ಮನುಷ್ಯ. ಈ ಕಡೆಗೆ ರೇಟ್ ಬರ್ಲಿಕ್ಕೆ ಅದು ಬಂದಂಗೆ ಕೊಟ್ಟು ಬರ್ತದೆ. ಇವೆಲ್ಲ ಹಿಂಗೆ ನಡೆದ ಉಳಿದ ಬೆಳೆದು. ಬಟ್ ಈ ಕಬ್ಬಿನ ಮಾತ್ರ ಇದು ಇವತ್ತು ನಮ್ಮ ಚುನಪ್ಪನವ್ರು ಹೇಳ್ತಾ ಇದ್ದಾರೆ, ಚುನಪ್ಪ ಪೂಜಾರಿ ಅವರು, ಇಲ್ಲ 12 ರೂಪಾಯಿ ಕೊಡ್ಲಿಕ್ಕಂದ್ರೆ ಇವತ್ತು ಕೊಡಲಿಲ್ಲಪ್ಪ ಅಂತಂದ್ರೆ ಜಪ್ತಿ ಮಾಡಿ ನಮ್ಗೆ ಮಾರಿಸ್ಕೊಡ್ರಿ ಅಂತೇಳಿ ಡಿಮಾಂಡ್ ಇಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಏನು ಮಾಡ್ತಾ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಈ ಬಾಕಿ ಬಿಲ್ಲ ಕಬ್ಬಿಂದ ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಬಾಗಲಕೋಟೆ ಜಿಲ್ಲೆಯಲ್ಲಿ 1,680 ಕೋಟಿ ರೂಪಾಯಿ ಬಾಕಿ ಐತಿ. ಅದೇ ಕಾಲ ಬೆಳಗಾವಿ ಜಿಲ್ಲೆಯಲ್ಲಿ 1,554 ಕೋಟಿ ರೂಪಾಯಿ ಬಾಕಿ ಐತಿ. ಬೀದರ್ದಾಗ 286 ಕೋಟಿ ರೂಪಾಯಿ ಬಾಕಿ ಐತಿ. ವಿಜಯಪುರದೊಳಗೆ 744 ಕೋಟಿ ರೂಪಾಯಿ ಬಾಕಿ ಐತಿ. ಕಲಬುರಗಿ ಒಳಗೆ 242 ಕೋಟಿ ರೂಪಾಯಿ ಬಾಕಿ ಐತಿ. ಒಟ್ಟಾರೆ